ನಮ್ಮ ಮಕ್ಕಳಿಗೆ ನಮ್ಮ ದೇವರ ಬಗ್ಗೆ, ನಮ್ಮ ದೇವಸ್ಥಾನದ ಬಗ್ಗೆ ತಿಳಿ ಹೇಳಬೇಕು, ಚರ್ಚೆ ಮಾಡ್ಬೇಕು ಮನ್ಯಾಗ. ಹನುಮಂತೇವ್ರಂದ್ರೇನು, ಹನುಮಂತೇವ್ರ ಲೀಲೆಗಳು ಏನು, ಸಂಗಯ್ಯಪ್ಪ ಅಂದ್ರೆ ಯಾರು, ಸಂಗಯ್ಯಪ್ಪನ ಲೀಲೆಗಳು ಏನು, ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು. ನಾವು ಹಿರಿಯರು ನಾವು ಚರ್ಚೆ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಮಕ್ಕಳು ಕೇಳ್ತಾವೆ. ಕಾಡಸಿದ್ದೇಶ್ವರ ಅಂದ್ರೇನು, ಕಾಡಸಿದ್ದೇಶ್ವರನ ಲೀಲೆಗಳು ಏನು, ಆ ದೇವರು ನಮ್ಮನ್ನ ಹೆಂಗ ಕಲ್ಯಾಣ ಮಾಡ್ತಾನ ಅನ್ನೋದ್ರ ಚರ್ಚೆ ನಮ್ಮ ಮನ್ಯಾಗ ನಾವು ಹಿರಿಯರು ಮಾಡ್ಬೇಕು. ನಾವು ಮಾಡಲಿಲ್ಲ ಅಂದ್ರೆ ಏನಾಕೈತೆ ಹೇಳ ನಿಮ್ಗೆ. ಕೇರಳ ಸ್ಟೋರೀಸ್ ಅಂತ ಒಂದು ಸಿನಿಮಾ ಬಂತು ಈಗ 2 ವರ್ಷದಿಂದ, ಈ ಸದ್ ಮತ್ತೆ 2ನೇ ಭಾಗ ಬರ್ತೈತೆ. ಅದ್ರೊಳಗೆ ನಮ್ಮ ಹುಡುಗಿಯರು ಇವತ್ತ ನಾವು ಮನ್ಯಾಗ ಅಧ್ಯಾತ್ಮದ ಚರ್ಚೆ ಮಾಡಲಿಲ್ಲ ಅಂದ್ರೆ, ದೇವರು ಧರ್ಮದ ಚರ್ಚೆ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳ ಮನ್ಯಾಗ ಸಂಸ್ಕಾರ ಆಗೋದಿಲ್ಲ. ಆಗಲಿಲ್ಲ ಅಂದ್ರೆ ಇವತ್ತ ನನಗಾಗಲೇ ಬೆಳಗಿಂದ ನಾ ಇವತ್ತು ಅದ್ರಾಗ ಅದೇನಿ. ಹುಡುಗಿ ಮೈಥಿಲಿ ಬ್ರಾಹ್ಮಣರ ಪೈಕಿ ಬಿಹಾರದ್ದು, ಅವರ ಅಪ್ಪ ಅವರವ್ವ ಮಿಲಿಟ್ರಿ ಒಳಗೆ ಆಫೀಸರ್ ಪುಣಾದಾಗ, ಹುಡುಗಿ ಬೆಂಗಳೂರಾಗ ಸರ್ವಿಸ್ ಮಾಡ್ತೈತಿ. ಆ ಹುಡುಗಿನ ತನ್ನ ಜಾಲದೊಳಗೆ ಜಕ್ಕೊಂಡಂತ ಮುಸಲ್ಮಾನ ಕೇರಳದವ. ಹೌದ್ರಿ? ಏನ್ ಮಾಡಿದ, ಹುಡುಗಿನ ಜಗ್ಗಿದ. ಅಷ್ಟರೊಳಗೆ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಯ್ತು, ಹುಡುಗಿನ ಬಿಡಿಸ್ಕೊಂಡು ಬಂದ. ಆ ಹುಡುಗಿ ಕಂಪ್ಲೇಂಟ್ ಮಾಡಕ್ ತಯಾರಾದ. ಏನ್ ಮಾಡಿದ್ರು ಅಂದ್ರೆ, ಪಾಕಿಸ್ತಾನದಿಂದ ಒಬ್ಬ ಮುಲ್ಲಾ ಪ್ರತಿ ದಿವಸ ಆನ್ಲೈನ್ ಪಾಠ ಮಾಡ್ತಿದ್ದ ಹುಡುಗಿಗೆ, ನಮ್ಮ ಹುಡುಗಿಗೆ. ಇಸ್ಲಾಂ ಅಂದ್ರೇನು, ಅರಬಿ ಅಂದ್ರೇನು, ಇದನ್ನ ಯಾಕೆ ಓದ್ಬೇಕು, ಇದ್ರಾಗ ಏನೈತಂತ ಪಾಠ ಆನ್ಲೈನ್ ಪಾಠ ಮಾಡ್ತಿದ್ದ. ಆ ಹುಡುಗಿ ಭಾರಿ ಶ್ರೇಷ್ಠ ಧರ್ಮ ಅಂತ ಹೋತು. ನಮ್ಮ ಕಾರ್ಯಕರ್ತರು ಆ ಹುಡುಗಿನ ಹಿಡಿದು ಎತ್ಕೊಂಡು ಬಂದು ಆ ಹುಡುಗನ ಮೊಬೈಲ್ ಕಸ್ಕೊಂಡಿದ್ರು. ಈ ಹುಡುಗಿನ ಏನು ಪ್ರೀತಿ ಮಾಡ್ತೀನಂತ ಜಕ್ಕೊಂಡು ಹೋಗಿದ್ನಲ್ಲ, ಅದ್ರ ಜೊತೆಗೆ ಇನ್ನ 8 ಹುಡುಗಿಯರು ಅವನ ಜೊತೆ ಇದೇ ಕಾಲದೊಳಗೆ ಇನ್ನ 8 ಹುಡುಗರನ್ನ ಜಗ್ಗಿದ್ದವ. ಆಲ್ರೆಡಿ ಅವನ್ ಲಗ್ನ ಆಗಿ 2 ಮಕ್ಕಳಾಗಿದ್ದು ಅವಾಗ. ಇನ್ನ 8 ಹುಡುಗಿಯರಿಗೆ ಲಗ್ನ ಮಾಡ್ಕೊತೀನಿ ಅಂತ ತಿಳ್ಕೊಂಡು ಅವ್ರನ್ನೂ ದಿನಾಲು ಪುಸಲಾಯಿಸಿ ಅವ್ರಿಗೂ ತಿರುಗಾಡ್ತಿದ್ದವ. ಆಮ್ಯಾಗ ಗೊತ್ತಾಯ್ತು ಇವ ಜಾಕೀರ್ ನಾಯಕ್ ಅಂತಕ್ಕಂಥ ಒಬ್ಬ ದೇಶದ್ರೋಹಿ ಮುಸಲ್ಮಾನ, ಈಗ ದೇಶ ಬಿಟ್ಟು ಓಡೋಗ್ಯಾನವ. ಆ ಜಾಕೀರ್ ನಾಯಕನ ಸಂಪರ್ಕದೊಳಗಿದ್ದಂಥ ಮಹತ್ವದ ವ್ಯಕ್ತಿ ಇವ. ಇಷ್ಟೇ ಅಲ್ಲ, ಅವನ ಜೊತೆಗೆ ಒಂದು 100 ಜನ ಯುವಕರು IT ಕಂಪನಿಯೊಳಗೆ ಕೆಲಸ ಮಾಡುವಂತ ಹುಡುಗಿಯರನ್ನ ತಮ್ಮ ಜಾಲದಲ್ಲಿ ಜಗ್ಗುವಂತ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ಹಿಂದೂ ಹುಡುಗಿಯರನ್ನೆಲ್ಲ ಮುಸಲ್ಮಾನರನ್ನು ಮಾಡಬೇಕು. ಆ ಹುಡುಗಿಯರಂದ್ರೆ ಚಿಲ್ಡ್ರನ್ಸ್ ಫ್ಯಾಕ್ಟ್ರಿ ಆಗ್ಬೇಕು, ಮಕ್ಕಳನ್ನ ಹಡೆಯುವಂತ ಕಾರ್ಖಾನೆಗಳಾಗ್ಬೇಕು, ಅವ್ರ ಸಂಖ್ಯೆ ಹೆಚ್ಚು ಮಾಡಬೇಕು. ಮಾಡಿ 2047 ಒಳಗೆ ಈ ದೇಶವನ್ನು ಮುಸ್ಲಿಂ ದೇಶವನ್ನಾಗಿ ಪ್ರಜಾಪ್ರಭುತ್ವದ ಮತದಾನದ ಮೂಲಕ ಈ ದೇಶವನ್ನು ಕೈಯಾಗಿ ತಗೋಬೇಕಂತ ಅವ್ರು ಪ್ಲಾನ್ ನಡೆಸ್ಯಾರ. ಇದರಿಂದ ನಾವು ಎಚ್ಚರ ಆಗ್ಬೇಕಂತಿರೋ ಆಗಬಾರ್ದಂತಿರೋ, ಇದ್ರ ಬಗ್ಗೆ ನಾ 2 ಮಾತು ನಿಮ್ಗೆ ಹೇಳ್ಬೇಕಂತಿರೋ ಹೇಳಬಾರ್ದಂತಿರೋ, ನಮ್ಮ ಜನರನ್ನ ನಾನು ಎಚ್ಚರ ಮಾಡ್ಬೇಕಂತಿರೋ ಮಾಡಬಾರ್ದಂತಿರೋ, ನಮ್ಮ ತಾಯಂದರಿಗೆ ನಾ ಹೇಳ್ತೀನಿ, ನಿಮ್ಮ ಮಕ್ಕಳ ಮುಂದೆ ನಿಮ್ಮ ದೇವ್ರದ್ದು, ನಿಮ್ಮ ಧರ್ಮದ್ದು, ನಿಮ್ಮ ಗುರುಗಳದ್ದು ಚರ್ಚೆ ಮಾಡ್ರಿ. ಆ ಕೇರಳ ಫೈಲ್ದೊಳಗ ಯಾಕೆ ತಯಾರಾದ ಫೈಲ್ ಅಂತಂದ್ರ, ಆ ಕಥೆ ಒಂದು ಸಿನಿಮಾ ಯಾಕೆ ತಯಾರು ಮಾಡಿದ್ರು ಅಂದ್ರೆ, ಕೇರಳದೊಳಗೆ 60,000 ಹುಡುಗಿಯರು ಮನೆ ಬಿಟ್ಟು ಹೋಗೋದು, ಎಲ್ಲಿ ಸಿಗೋಲು. ಅದರೊಳಗೆ 2 ಹೆಣ ಬಂದು ಇಸಿಸ್ದೊಳಗೆ, ಬಗ್ದಾದ್ದೊಳಗೆ, ಇರಾಕ್ದೊಳಗೆ ಯುದ್ಧ ಮಾಡಿದಾಗ ರಣಾಂಗಣದಾಗ ಸತ್ತಂತ 2 ಹುಡುಗಿಯರನ್ನ ಭಾರತಕ್ಕೆ ಕಳಿಸಿದ್ರು. ಅವಾಗ ಗೊತ್ತಾತು ಇಲ್ಲಿ ಹುಡುಗಿಯರೆಲ್ಲ ಇರಾಕ್ದಾಗ ಅದಾರಂತ. ನಿಮ್ಮ ಮಕ್ಕಳು ಅವ್ರನ್ನ ಏನ್ ಮಾಡಿದ್ರು, ಇರಾಕ್ ಕೊಯ್ದು ಆ ಉಗ್ರವಾದಿಗಳೇನು ಯುದ್ಧ ಮಾಡ್ತಾರಲ್ಲ, ಅವ್ರಿಗೆ ಎಂಡ್ರೆ ಪಂಡ್ರೆ ಏನೂ ಇಲ್ಲ. ಅದಕ್ಕೆ ಅವ್ರಿಗೆ ಸೌಕರ್ಯ ಒದಗಿಸೋದಕ್ಕೆ ಇಲ್ಲಿಂದ ಹುಡುಗಿಯರ ಮೇಲೆ ಅಲ್ಲಿ ಕೊಡ್ಲಾಕತ್ತಾರ. ಅವ್ರಿಗೆ ನಮ್ಮ ಮಕ್ಕಳ ಗತಿ ಏನಾಕೈತೆ ಅನ್ನೋದು ವಿಚಾರ ಮಾಡ್ರಿ ನೀವು. ಇದನ್ನು ಯಾವಾಗ ರಾಷ್ಟ್ರೀಯ ಸುರಕ್ಷಾ ದಳ ಅಂತೇನಿದೆ, ಪಥಕ ಅಂತೇನಿದೆ, ಅಥವಾ ಆಯೋಗ ಇದೆ, ರಾಷ್ಟ್ರೀಯ ಸಂಶೋಧನಾ ಆಯೋಗ ಅಂತಿದೆ, NIA, ಸುಪ್ರೀಂ ಕೋರ್ಟ್ಗೆ ಈ ಕೇಸ್ ಅದು ನಮ್ಮ 60,000 ಹುಡುಗಿಯರು ಇಲ್ದಂಗಾಗ್ಯಾರ, ಹುಡುಕೊಡ್ರಿ ಅಂತ ಪೊಲೀಸರಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ. ಯಾವಾಗ ಕೇಂದ್ರೀಯ ತನಿಖಾ ದಳಕ್ಕೆ ಹೋತಲ್ಲ ಅವ್ರು ಹುಡುಕಾಡಕತ್ತಿದ್ರು. ಅವ್ರಂದ್ರು ಇವೆಲ್ಲ ಹುಡುಗಿಯರು ಮದರ್ಸಾದೊಳಗೆ ಟ್ರೈನಿಂಗ್ ತಗೊಂಡು ವಿದೇಶದೊಳಗೆ ಹೋಗ್ಯಾರ ಅಂತ. ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ವರ್ಷಕ್ಕೆ
ಎಷ್ಟು ಹುಡುಗಿಯರು ಕಾಣೆಯಾದ ಕಂಪ್ಲೇಂಟ್ ಆಗ್ಯಾವು ಅಂತಂದ್ರೆ ಒಂದು ರಾಜ್ಯದೊಳಗೆ 40ರಿಂದ 45 ಸಾವಿರ ಹುಡುಗಿಯರು ಪ್ರತಿ ವರ್ಷ ಕಾಣೆ ಆಗ್ತಾ ಇದ್ದಾರೆ. ಒಂದು ರಾಜ್ಯದ್ದು ಹೇಳಕತ್ತೀನಿ ನಾನು. ಪ್ರತಿ ದಿವಸ 60,000 ಹುಡುಗಿಯರು ಈ ದೇಶದಿಂದ ಕಾಣೆ ಆಗ್ತಾ ಇದ್ದಾರೆ. ಅವರವರ ಮನೆಗಳಿಂದ ಕಾಣೆಯಾಗುವವರ ಸಂಖ್ಯೆ ಪ್ರತಿ ದಿವಸ 60,000. ಎಲ್ಲಿ ಹೋದ್ರು ಹುಡುಗಿಯರು? ಈ ಹುಡುಗಿಯರನ್ನು ಮುಸಲ್ಮಾನರು ಎತ್ಕೊಂಡು ಹೋದ್ರು, ಮುಸ್ಲಿಂ ಮಾಡಿದ್ರು. ಹಾಗಾದ್ರೆ ನಮ್ಮ ಹುಡುಗಿಯರನ್ನ ನಾವು ರಕ್ಷಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ದಲ್ಲೇನ್ರಿ? ಯಾಕಲ್ಲ ಅಂತ ಕೇಳಿದ್ರೆ, ಆ ಕೇರಳ ಫೈಲ್ ಅನ್ನೋ ಸಿನಿಮಾ, ಕೇರಳ ಸ್ಟೋರಿ ಅನ್ನೋ ಸಿನಿಮಾ ನೀವು ನೋಡಿದ್ರಂದ್ರೆ, ಈ ಹುಡುಗಿಯರು ಅಲ್ಲಿ ನರಕ ಯಾತನೆಯನ್ನ ಭೋಗಿಸಿ ಮರಳಿ ಹಿಂದೂ ಧರ್ಮಕ್ಕೆ ಬಂದ ನಂತರ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅಲ್ಲೊಂದು ಹಿಂದೂ ಆರ್ಷ ಸಂಸ್ಥೆ ಅಂತ ಒಂದು ಐತಿ, ಅದಕ್ಕೆ ನಾವು ಹೋಗಿದ್ದೆ. 32 ಜನ ಮುಸ್ಲಿಂ ಧರ್ಮದೊಳಗೆ 10-20 ವರ್ಷ ಇದ್ದವ ಮರಳಿ ಹಿಂದೂ ಧರ್ಮಕ್ಕೆ ಬಂದವರು ಇನ್ನು ಮುಂದೆ ನಮ್ಮ ಹುಡುಗಿಯರು ಹುಡುಗರು ಯಾರೂ ಹೋಗಬಾರ್ದು ಅಂತ ತಿಳ್ಕೊಂಡು, ಯಾರು ಹೋಗ್ತಾರಲ್ಲ ಹೋಗೋರಿಗೆ 2 ವರ್ಷದ ಖುರಾನದ ಕೋರ್ಸ್, ಅಲ್ಲೊಂದು ಕಾಲೇಜ್ ಐತಿ, 2 ಕಾಲೇಜ್ ಇರೋ ಕೇರಳದೊಳಗೆ. ಆ ಕಾಲೇಜೊಳಗೆ ಖುರಾನ ಕಲಿಸ್ತಾರೆ ಈ ಹುಡುಗಿಯರಿಗೆ ಹುಡುಗರಿಗೆ. ಕಲಿಸಿ ಅವ್ರನ್ನ ಶಾಶ್ವತವಾಗಿ ಮುಸಲ್ಮಾನರನ್ನು ಮಾಡ್ತಾರೆ. ಯಾರು ನಿಮ್ಮೊಳಗೆ ಕುಂತವ್ರು ಯಾರ್ದಿಗೋರು ಇಚ್ಛೆ ಐತಿ ನಿಮ್ಮ ಮಕ್ಳು ಹಂಗೆ ಆಗ್ಬೇಕಂತ ಇಚ್ಛೆ ಇದ್ದವ್ರು ಒಬ್ಬರ ಹೇಳ್ರಿ. ಯಾರಿಗೂ ಇಲ್ಲ, ಸಾಧ್ಯ ಇಲ್ಲ, ಯಾರಿಗೂ ಇಚ್ಛೆ ಇಲ್ಲ. ಆದಾಗ್ಯೂ ಸಹಿತ ಪ್ರತಿ ದಿವಸ 60,000 ಹುಡುಗಿಯರು ಹೋಗ್ತಾ ಇವೆ ನಮ್ಮ ದೇಶದಲ್ಲಿ. ಇದ್ರ ಬಗ್ಗೆ ಯಾರ ನಮ್ಮ ಸ್ವಾಮಿಗಳು ಒಬ್ಬರ ಬಾಯಿ ಬಿಚ್ಚಿ ಮಾತಾಡ್ತಾರೆ? ಗುಡಿಗೆ ಹೋಗ್ಬೇಡ ಅಂತ ಹೇಳ್ತಾರ, ದೇವರೆಲ್ಲ ಒಯ್ದು ಹೊಳೆಯಾಗ ಹಾಕ್ರಿ ಅಂತ ಹೇಳ್ತಾರ, ಶಿವನನ್ನ ನಿಂದೆ ಮಾಡ್ತಾರ, ವಿಷ್ಣುವಿನ ನಿಂದೆ ಮಾಡ್ತಾರ. ಇವ್ರ ನಿಂದೆ ಮಾಡೋದು ಬಿಟ್ಟು ದೇವ್ರ ನಿಂದೆ ಮಾಡಕತ್ತಾರ ಬಡ್ಡಿ ಮಕ್ಕಳವರು. ತಿಳ್ತಾನೆ ನಮ್ಗೆ ಇದರ ಅರ್ಥ. ಇಂಥ ಕೆಟ್ಟ ಕೆಲಸ ಮಾಡೋರು ನಿಂದೆ ಮಾಡಿ ನಮ್ಮ ಮಕ್ಕಳನ್ನ ಉಳಿಸ್ಕೊಳ್ಳೋ ಕೆಲಸ ಮಾಡಬೇಕು. ಏನು ಇನ್ನಷ್ಟು ನಮ್ಮ ದೇವ್ರ ನಿಂದೆ ಮಾಡಿ ಹೋಗ್ರಿ ಎಲ್ಲರೂ ಅವ್ರ ಕಡೆ ಅನ್ನಬೇಕು. ನಾವು ಧರ್ಮವನ್ನು ಹಾಳು ಮಾಡಿ ನಾಸ್ತಿಕರನ್ನಾಗಿ ಮಾಡಿದ್ರೆ ಮುಂದೆಲ್ಲರೂ ನೀವು ಮುಸಲ್ಮಾನರಾಗ್ರಿ ಅಂತ ಮೆಸೇಜ್ ಕೊಟ್ಟಂಗೆ ಇದು. ಈ ಸ್ವಾಮಿಗಳು ಧರ್ಮ ಪ್ರೇಮಿಗಳಾಗೋದಕ್ಕಿಂತ ಹೆಚ್ಚು ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಆಗ್ತಾ ಹೊರಟಿದ್ದಾರೆ. ಹಿಂಗೆ ಮಾಡಬಾರ್ದು ಅಂತ ಬೈದ್ರು ನಮಗೆ ಬೈದ್ರು ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ. ನಾ ಹೇಳಿ ಬರೀ ಬೈದೀನಿ, ಇನ್ನು ಮಂದಿ ತಗೊಂಡು ಬೆನ್ನು ಹತ್ತಾರೆ ನಿಮಗೆ. ಯಾರ ಕಣ್ಣಾಗ ನೀರು ಬರ್ಲಕ್ಕಿಲ್ರಿ? ತಮ್ಮ ಮನ್ಯಾಗ ಹುಟ್ಟಿ ಬೆಳೆಸಿದ್ದೊಂದು ಸಣ್ಣ ಬೆಣ್ಣಿ ಗುಂಡನಂತ ಹುಡುಗಿನ ಯಾವನಾರ ಒಬ್ಬ ಎತ್ಕೊಂಡು ಹೋದ್ರೆ ಆ ಮನ್ಯಾಗ ಸ್ವಾಸ್ಥ್ಯ ಇರ್ತೈತಿ, ಆ ತಂದೆ ತಾಯಿ ಆರಾಮಾಗಿ ಮಲ್ಕೊಳಕ್ ಸಾಧ್ಯ ಐತಿ. ಅವ ಆ ಹುಡುಗಿ ಅಣ್ತಂಬ್ರು ಊರಾಗ ತಲೆ ಎತ್ತಿ ತಿರುಗಾಡಕ್ಕೆ ಸಾಧ್ಯ ಐತಿ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು. ಅದಕ್ಕೆ ನಾ ಹೇಳೋದು, ಜಾತ್ರೆಗಳಾಗಬೇಕು, ಕ್ಷೇತ್ರಗಳಾಗಬೇಕು, ಉತ್ಸವಗಳಾಗಬೇಕು, ಇಂಥ ದೀಪೋತ್ಸವಗಳಾಗಬೇಕು. ಇವೆಲ್ಲ ಅದು ಅಂದ್ರೆ ನಾವೆಲ್ಲರೂ ಒಂದು ಕಡೆ ಸೇರುವುದು, ಎಲ್ಲರೂ ನಾವು ಒಬ್ಬರಿಗೊಬ್ಬರು ಸುಖ ದುಃಖ ಹಂಚ್ಕೊಳಕ್ ಬರ್ತೈತಿ, ಅಧ್ಯಾತ್ಮದ ಮಾತುಗಳನ್ನು ಕೇಳಕ್ ಬರ್ತೈತಿ. ನಾವು ಕೇಳಾರ್ದ ನಮ್ಮ ಮಕ್ಕಳಿಗೆ ಹೇಳೋರೇನಂತೀರಿ ನೀವು?